ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂದ ವಿಷಯ ವಿಜ್ಞಾನ ತರಗತಿ 6 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತು ಬಂಧದ ಸಂಪೂರ್ಣ ಕಲಿಕಾ ಫಲಗಳು ಅಥವಾ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಮತ್ತು ವಿಶ್ಲೇಷಣೆ ಮತ್ತು ಫಲಿತಾಂಶಗಳ ನಮೂನೆಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ 6ನೇ ತರಗತಿ ವಿಜ್ಞಾನ ವಿಷಯದ ನಾವು ಆ ಒಂದು ಕಲಿಕಾ ಫಲಗಳನ್ನ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ನೋಡ್ತಾ ಹೋಗೋಣ. 6ನೇ ತರಗತಿಯ ವಿಜ್ಞಾನ ಇಲ್ಲಿ ಒಟ್ಟು 10 ಕಲಿಕಾ ಫಲಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಒಂದೊಂದು ಪ್ರಶ್ನೆ, ಅಂದ್ರೆ 10 ಪ್ರಶ್ನೆಗಳನ್ನ ತೆಗಿಬೇಕು ಅಂತಕ್ಕಂಥದ್ದು ಈಗಾಗಲೇ DSCT ಅವರು ಒಂದು ಉಲ್ಲೇಖದಲ್ಲಿ ಸುತ್ತೋಲೆಯಲ್ಲಿ ಕೊಟ್ಟಿರುವ ಪ್ರಕಾರ, DSCRT ಅವರು ಕೊಟ್ಟಿರ್ತಕ್ಕಂಥ ಸುತ್ತೋಲೆ ಪ್ರಕಾರ 10 ಪ್ರಶ್ನೆಗಳು, ಒಂದೊಂದು ಕಲಿಕಾ ಫಲದ ಮೇಲೆ ಒಂದೊಂದು ಪ್ರಶ್ನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 10 ಕಲಿಕಾ ಫಲಗಳಿವೆ. ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಒಂದೊಂದು ಪ್ರಶ್ನೆಯನ್ನು ತೆಗೆಯಲಾಗಿದೆ. ಮೊದಲು ಆ ಕಲಿಕಾ ಫಲಗಳನ್ನು ನೋಡೋಣ. ಒಂದನೇದು, ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ವರ್ಗಗಳಾಗಿ ವರ್ಗೀಕರಿಸುವುದು. ಎರಡನೇದು, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ಮೂರನೇದು, ಗಾಳಿಯ ಘಟಕಗಳು ಮತ್ತು ಗುಣಲಕ್ಷಣಗಳನ್ನು ಪ್ರಯೋಗಗಳ ಮೂಲಕ ವಿವರಿಸುವುದು. ನಾಲ್ಕನೇದು, ವಾಯು ಮಾಲಿನ್ಯದ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಚರ್ಚಿಸುವುದು. ಐದನೇದು, ದ್ರವ್ಯದ ಸ್ಥಿತಿಗಳಾದ ಘನ, ದ್ರವ ಮತ್ತು ಅನಿಲಗಳ ಗುಣಲಕ್ಷಣಗಳನ್ನು ವಿವರಿಸುವುದು. ಆರನೇದು, ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು. ಏಳನೇದು, ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ಗುರುತಿಸುವುದು. ಎಂಟನೇದು, ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದು. ಒಂಬತ್ತನೇ ಕಲಿಕಾ ಫಲ, ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಮತ್ತು ಅವುಗಳ ಮಹತ್ವವನ್ನು ತಿಳಿಯುವುದು. ಹತ್ತನೇದು, ಬದಲಾಗುತ್ತಿರುವ ಆಹಾರ ಹವ್ಯಾಸಗಳು ಮತ್ತು ಆರೋಗ್ಯದ ಮೇಲಿನ ಪರಿಣಾಮಗಳನ್ನ ವಿವರಿಸುವುದು. ಈಗ ಆ ಒಂದು ಕಲಿಕಾ ಫಲಗಳನ್ನು ನೋಡಿದ್ದೇವೆ. ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಷಯ ವಿಜ್ಞಾನ ತರಗತಿ 6. ಇಲ್ಲಿ ಸಮಯ 40 ನಿಮಿಷ ಅಂತ ತೆಗೆದುಕೊಳ್ಳಲಾಗಿದೆ. ಒಂದನೇ ಪ್ರಶ್ನೆಗೆ, ಸೌರಶಕ್ತಿಯ ಯಾವ ರೀತಿಯ ಸಂಪನ್ಮೂಲ? ಸೌರಶಕ್ತಿಯು ಯಾವ ರೀತಿಯ ಸಂಪನ್ಮೂಲ? ನವೀಕರಿಸಬಹುದಾದನ, ನವೀಕರಿಸಲಾಗದ, ಇವೆರಡರಲ್ಲಿ ಉತ್ತರವನ್ನು ಯಾವುದಿದೆ ಅಂತ ಬರೀಬೇಕು. ಎರಡನೇ, ನಾವು ಮನೆಯಲ್ಲಿ ನೀರನ್ನು ಏಕೆ ಉಳಿಸಬೇಕು? ಮೂರನೇ ಪ್ರಶ್ನೆ, ಉಸಿರಾಟಕ್ಕೆ ಬೇಕಾದ ಗಾಳಿಯಲ್ಲಿನ ಒಂದು ಮುಖ್ಯ ಅನಿಲವನ್ನ ಹೆಸರಿಸಿ. ಇದು ಕಲಿಕಾ ಫಲ 3ರ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ನಾಲ್ಕನೇದು, ವಾಹನಗಳಿಂದ ಹೊರಬರುವ ಹೊಗೆಯಿಂದ ಏನಾಗುತ್ತದೆ? ಇನ್ನು ಐದನೇ ಪ್ರಶ್ನೆ ಅಂದ್ರೆ 5ನೇ ಕಲಿಕಾ ಫಲದ ಮೇಲೆ, ದ್ರವ್ಯದ ಯಾವುದಾದರೂ 2 ಸ್ಥಿತಿಗಳನ್ನು ಹೆಸರಿಸಿ. ಆರನೇ ಪ್ರಶ್ನೆ, ಉಪ್ಪು ಮತ್ತು ನೀರಿನ ಮಿಶ್ರಣ ಒಂದು ಸಂಯುಕ್ತವೇ ಅಥವಾ ಮಿಶ್ರಣವೇ ಅಂತ ವಿವರಿಸಬೇಕು. ಏಳನೇದು, ಜೀವಿಗಳ ಒಂದು ಪ್ರಮುಖ ಲಕ್ಷಣವನ್ನು ಬರೆಯಿರಿ. ಎಂಟನೇದು, ನಮಗೆ ಸಸ್ಯಗಳಿಂದ ಸಿಗುವ ಒಂದು ಪ್ರಯೋಜನವನ್ನು ತಿಳಿಸಿ. ಒಂಬತ್ತನೇದು, ನಮಗೆ ಶಕ್ತಿ ನೀಡುವ ಯಾವುದಾದರೂ ಒಂದು ಪೋಷಕಾಂಶವನ್ನು ಹೆಸರಿಸಿ. ಹತ್ತನೇದು, ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದು ಒಳ್ಳೆಯದೇ ಅಂತ. ಈಗ ಈ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಇವೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು. ಪ್ರಶ್ನೆಗಳ ಸಂಖ್ಯೆ, ಪೂರ್ವ ಪರೀಕ್ಷೆಯ ಉತ್ತರಗಳು. ಒಂದನೇ ಪ್ರಶ್ನೆಗೆ, ನವೀಕರಿಸಬಹುದಾದ ಸಂಪನ್ಮೂಲ. ಎರಡನೇ ಪ್ರಶ್ನೆಗೆ ಉತ್ತರ, ಭವಿಷ್ಯದ ಬಳಕೆಗಾಗಿ. ಮೂರನೇದು, ಆಮ್ಲಜನಕ ಆಕ್ಸಿಜನ್. ನಾಲ್ಕನೇದು, ವಾಯು ಮಾಲಿನ್ಯ. ಐದನೇದು, ಘನ, ದ್ರವ ಅಥವಾ ಅನಿಲ. ಆರನೇದು, ಮಿಶ್ರಣ. ಏಳನೇದು, ಬೆಳವಣಿಗೆ ಮತ್ತು ಉಸಿರಾಟ. ಉತ್ತರಗಳಿವೆ ಇವೆಲ್ಲ ಪೂರ್ವ ಪರೀಕ್ಷೆ. ಹಣ್ಣು, ನೆರಳು ಮತ್ತು ಆಮ್ಲಜನಕ. ಒಂಬತ್ತನೇ ಪ್ರಶ್ನೆಗೆ ಉತ್ತರ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್. ಹತ್ತನೇ ಪ್ರಶ್ನೆ, ಹೌದು ಅಂತ. ಅಂದ್ರೆ ಹೌದು ಅಂದ್ರೆ ಏನು? ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದು ಒಳ್ಳೆಯದೇ ಅಂದ್ರೆ ಅದಕ್ಕೆ ಹೌದು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಎಲ್ಲ ಒಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಇದನ್ನು ಮತ್ತು ಅದರ ನಮೂನೆಗಳನ್ನ ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗ ಅದೇ ತರಗತಿ. ಒಂದನೇ ಪ್ರಶ್ನೆ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಉದಾಹರಣೆಯೊಂದಿಗೆ ವರ್ಗೀಕರಿಸಿ ಅಂತ. ಎರಡನೇದು, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಏಕೆ ಅತ್ಯಗತ್ಯ ವಿವರಿಸಿ. ಮೂರನೇ ಪ್ರಶ್ನೆ, ಗಾಳಿಯ ಜಾಗವನ್ನು ಆಕ್ರಮಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಅಂದ್ರೆ 3ನೇ ಕಲಿಕಾ ಫಲದ ಮೇಲಿನ ಪ್ರಶ್ನೆ. ನಾಲ್ಕನೇದು, ವಾಯು ಮಾಲಿನ್ಯವನ್ನು ತಡೆಗಟ್ಟಲು ನೀವು ಕೈಗೊಳ್ಳುವ 2 ಕ್ರಮಗಳನ್ನು ಬರೆಯಿರಿ. ಐದನೇ ಪ್ರಶ್ನೆ, ಘನ ಮತ್ತು ಅನಿಲಗಳ ನಡುವಿನ ಯಾವುದಾದ್ರೂ ಒಂದು ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ. ಆರನೇದು, ಧಾತುಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. ಇನ್ನು ಏಳನೇದು, ಜೀವಿಗಳ ಯಾವುದಾದರೂ 3 ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಎಂಟನೇ ಪ್ರಶ್ನೆ, ಪರಿಸರ ಸಮತೋಲನದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಪಾತ್ರವೇನು? ಎಂಟನೇ ಪ್ರಶ್ನೆ 8ನೇ ಕಲಿಕಾ ಫಲದ ಮೇಲೆ. ಒಂಬತ್ತನೇ, ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಹೆಸರಿಸಿ ಮತ್ತು ಅವುಗಳ ಮಹತ್ವವನ್ನು ತಿಳಿಸಿ. ಹತ್ತನೇದು, ಜಂಕ್ ಫುಡ್ ತಿನ್ನುವುದರಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳೇನು ಅಂತ ಉತ್ತರವನ್ನು ಬರೀಬೇಕು. ಈಗ ಆ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆಗಳ ಸಂಖ್ಯೆ, ಸಾಫಲ್ಯ ಪರೀಕ್ಷೆಯ ಉತ್ತರಗಳು.
ಮುಗಿಯದವು ಸೂರ್ಯ ಮತ್ತು ಗಾಳಿ ಮುಗಿಯದ ಸಂಪನ್ಮೂಲ. ಮುಗಿದು ಹೋಗುವ ಸಂಪನ್ಮೂಲ ಕಲ್ಲಿದ್ದಲು ಮತ್ತು ಪೆಟ್ರೋಲ್. ಎರಡನೇ ಪ್ರಶ್ನೆಗೆ ಉತ್ತರ ಪರಿಸರ ಸಮತೋಲ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ. ಮೂರನೇ ಪ್ರಶ್ನೆಗೆ ಉತ್ತರ ಬಲೂನ್ ಊದುವ ಪ್ರಯೋಗ ಗಾಳಿ ಜಾಗ ಆಕ್ರಮಿಸುತ್ತದೆ ಅಂತ ತೋರಿಸುವುದಕ್ಕಾಗಿ ಪ್ರಯೋಗ. ನಾಲ್ಕನೇದು ಮರ ನೆಡುವುದು ಸಾರ್ವಜನಿಕ ಸಾರಿಗೆ ಬಳಕೆ. ಐದನೇದು ಘನಕ್ಕೆ ನಿರ್ದಿಷ್ಟ ಆಕಾರವಿದೆ ಆದರೆ ಅನಿಲಕ್ಕೆ ಇಲ್ಲ. ಆರನೇ ಕಲಿಕಾ ಫಲ ಆರನೇ ಪ್ರಶ್ನೆಗೆ ಉತ್ತರ ಧಾತು ಶುದ್ಧ ರೂಪದ್ದು ಮಿಶ್ರಣವು ಹಲವು ಘಟಕಗಳ ಮೊತ್ತ. ಏಳನೇದು ಬೆಳವಣಿಗೆ ಸಂತಾನೋತ್ಪತ್ತಿ ಉಸಿರಾಟ. ಎಂಟನೇ ಪ್ರಶ್ನೆ ಆಹಾರ ಸರಪಳಿಯನ್ನು ಕಾಪಾಡಲು ಇವು ಅನಿವಾರ್ಯ. ಒಂಬತ್ತನೇದು ಕಾರ್ಬೋಹೈಡ್ರೇಟ್ಸ್ ಶಕ್ತಿಯನ್ನು ಕೊಡುತ್ತೆ, ಪ್ರೋಟೀನ್ ಬೆಳವಣಿಗೆ, ವಿಟಮಿನ್ ರಕ್ಷಣೆ. ಹತ್ತನೇ ಪ್ರಶ್ನೆಗೆ ಬೊಜ್ಜು ಮತ್ತು ರೋಗಗಳಿಗೆ ಕಾರಣವಾಗಬಹುದು ಅಂತ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತು ಬಂಧದ ಒಂದು ಕಲಿಕಾ ಫಲಗಳು, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರಗಳು ಮತ್ತು ಆ ನಮೂನೆಗಳನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು PDF ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂತ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.